ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ತುಲಾ ರಾಶಿಯವರಿಗೆ ಚಂದ್ರ ಅಲ್ಲಿದ್ದಾನೆ, ಕರ್ಮಾಧಿಪತಿ. ಈ ಕಾರಣದಿಂದ ವೃತ್ತಿಯಲ್ಲಿ ಚೆನ್ನಾಗಿರ್ತದೆ, ಸಲೀಸಾಗಿ ಕೆಲಸಗಳು ಸುಲಭವಾಗಿ ಸರಳವಾಗಿ ಮುಗಿಸ್ತೆ ಅಂತಕ್ಕಂಥ ಒಂದು ಸಮಾಧಾನ ಇರ್ತದೆ. ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಇದೆ, ಹುಷಾರಾಗಿರಿ. ಸ್ನೇಹಿತರ ಜೊತೆಗೆ ಕಲಹದ ಲಕ್ಷಣ ಸೂಚಿಸ್ತಾ ಇದೆ, ಆದಷ್ಟು ಸೈಲೆಂಟಾಗಿರೋದು ತುಂಬ ಒಳ್ಳೆಯದು. ನೋಡಿ, ಮೌನಿನಃ ಕಲಹೋ ನಾಸ್ತಿ ನ ಭಯಂಚಾಸ್ತಿ ಜಾಗೃತಃ. ಜಾಗೃತನಾಗಿದ್ದವನಿಗೆ ಭಯ ಇರಲ್ಲ, ಮೌನವಾಗಿದ್ದವನಿಗೆ ಕಲಹ ಇರಲ್ಲ. ಈ ಸೂತ್ರ ಅಳವಡಿಸ್ಕೋಬೇಕು ಈ ದಿವಸ ನೀವು. ಇನ್ನು ಉಳಿದ ಹಾಗೆ ಕುಟುಂಬದಲ್ಲಿ ಪರಸ್ಪರ ಸ್ತ್ರೀ ಪುರುಷರ ಸಹಕಾರ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಹಣಕಾಸಿನ ಸಹಾಯವು ಚೆನ್ನಾಗಿರ್ತದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಗ್ರಾಮದೇವತಾ ದರ್ಶನ ಮಾಡಿ, ಅನುಕೂಲ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ವ್ಯಯ ಇದೆ, ಅಧಿಕ ಖರ್ಚನ್ನು ಸೂಚಿಸ್ತಾ ಇದೆ. ಇನ್ನು ಈ ದಿವಸ ಸ್ತ್ರೀಯರಿಗೆ ಆಪ್ತರು ದೂರಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಇನ್ನು ಸ್ವಲ್ಪ ಭಯದ ವಾತಾವರಣ ಇರ್ತದೆ ಈ ದಿವಸ. ಆಂಜನೇಯನ ಪ್ರಾರ್ಥನೆ ತುಂಬ ಒಳ್ಳೆಯದು. ಈ ದಿವಸ ಆಂಜನೇಯನ ಸ್ಮರಣೆ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಿ, ಅಥವಾ ದರ್ಶನ ಮಾಡಿ ಕ್ಷೇತ್ರಕ್ಕೆ ಹೋಗಿ, ಅದು ತುಂಬ ಒಳ್ಳೆಯದು. ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕ ಬೇಡ. ಇನ್ನು ಧನುಸ್ಸು ರಾಶಿ. ಧನುರಾಶಿಯವರಿಗೆ ಕೆಲಸದಲ್ಲಿ ಕಿರಿಕಿರಿ ಇದೆ, ವಿಘ್ನಗಳಿದೆ, ಪರಿಶ್ರಮ ಜಾಸ್ತಿ ಆಗುತ್ತೆ. ವೀಕೆಂಡಲ್ಲಿ ವಿಪರೀತವಾದ ಕೆಲಸ ಬಂದರೆ ತಲೆಕೆಟ್ಟು ಕೆಲಸ ಮಾಡಬೇಕೋ ಬೇಡ ಅಥವಾ ಬಿಸಾಗಿ ಬಂದ್ಬಿಡೋಣ, ಅಷ್ಟರ ಮಟ್ಟಿಗೆ ಒತ್ತಡ ಆಗಿಬಿಡುತ್ತೆ. ವಿಷ್ಣು ಸಹಸ್ರನಾಮ ತಪ್ಪದೆ ಹೇಳ್ಕೊಳ್ಳಿ, ಶಾಂತಿ ಬೇಕು. ಇನ್ನು ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ ಈ ದಿವಸ, ಮಾತು ಒರಟಾಗುತ್ತೆ. ಈ ದಿವಸ ನೀವು ತುಂಬ ಶಾಂತವಾಗಿರಬೇಕು. ಈ ದಿವಸ ವಿಷ್ಣು ಸಹಸ್ರನಾಮ ನಿಮಗೆ ತುಂಬ ಸಹಕಾರಿಯಾಗುತ್ತೆ, ಪ್ರಾರ್ಥನೆ ಮಾಡಿ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರು ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ. ಆ ಸಪ್ತಮಾಧಿಪತಿ 10ನೇ ಮನೆಗೆ ಬಂದುಬಿಟ್ರೆ ಸಂಗಾತಿಯಿಂದಲೂ ಉದ್ಯೋಗಕ್ಕೆ ಏನೇನು ಸಹಾಯ ಬೇಕು ಅದೆಲ್ಲ ಮುಂಚೆನೇ ಒಂದು ವಾಟರ್ ಬಾಟ್ಲ್ ಸಿದ್ಧತೆ ಮಾಡೋದರಿಂದ ಹಿಡಿದು ನೀವು ಕೆಲಸಕ್ಕೆ ಹೊರಡಬೇಕು ಅಂದರೆ ಕೆಲವೊಮ್ಮೆ ಲೇಟ್ ಆಗುತ್ತೆ. ಅದರಿಂದ ಸ್ವಲ್ಪ ಕಿರಿಕಿರಿ ಶುರುವಾಗೋದು, ಕಲಹ ಶುರುವ ಸಾಧ್ಯತೆ ಇರುತ್ತೆ. ಅದು ಇಲ್ಲ, ಈ ದಿವಸ ಎಲ್ಲ ಸಿದ್ಧತೆ ಮಾಡಿಕೊಡೋದೇ ಒಂದು ಸಹಾಯ ಆಗಿಬಿಡುತ್ತೆ. ಆ ರೀತಿಯ ಒಂದು ಅನುಕೂಲ ಚೆನ್ನಾಗಿದೆ. ಸಂಗಾತಿಯಿಂದ ಸಹಕಾರ ಇದೆ, ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ಕೆಲಸದಲ್ಲೂ ಅಷ್ಟೇ ಸ್ತ್ರೀಯರ ಸಹಕಾರ ಸಿಗುತ್ತೆ ಈ ದಿವಸ. ಸ್ತ್ರೀಯರಿಗೆ ಪುರುಷರ ಸಹಕಾರ, ಪರಸ್ಪರ ಸಹಕಾರ ಚೆನ್ನಾಗಿದೆ ಈ ದಿವಸ. ಆದರೆ ಆರೋಗ್ಯ ಸ್ವಲ್ಪ ವೀಕ್ ಆಗಿದೆ, ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶಿಷ್ಟವಾದ ಅನುಕೂಲಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ, ಚೆನ್ನಾಗಿದೆ ವೃತ್ತಿಯಲ್ಲಿ ಅನುಕೂಲ. ಈ ದಿವಸ ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಯಾವುದೋ ಒಂದು ಶಾಂತಿಯೋ ಇತ್ಯಾದಿಯೋ ಮತ್ತೊಂದರಲ್ಲಿ ಭಾಗಿಯಾಗಿ ಮನಸ್ಸು ನಿರಾಳವಾಗುತ್ತೆ ಈ ದಿವಸ. ಮತ್ತು ಸ್ವಲ್ಪ ವ್ಯಯ ಇದೆ, ಖರ್ಚು ಜಾಸ್ತಿ ಇದೆ, ಸ್ವಲ್ಪ ಖರ್ಚಿನ ಬಗ್ಗೆ ಗಮನ ಇರಲಿ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಬಲ ಚೆನ್ನಾಗಿದೆ. ಈ ದಿವಸ ಯಾವುದೇ ತೊಡಕುಗಳಿಲ್ಲ. ವಸ್ತು ನಷ್ಟವಾಗಿದ್ದು ಮತ್ತೆ ಸಿಗುವ ಸೂಚನೆ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಈ ದಿವಸ ಲಾಭ ಚೆನ್ನಾಗಿದೆ, ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ, ಹೆಚ್ಚಿನ ಅನುಕೂಲ ಹೆಚ್ಚಾಗಿದೆ. ಹೀಗಾಗಿ ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಗುರುಸ್ಮರಣೆ ಅಥವಾ ಶನೈಶ್ಚರ ಸ್ಮರಣೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಅಕ್ಷರ ಮಂತ್ರ ಯಾವುದಪ್ಪ ಗಮನಿಸಿ. ಓಂ ವಿಧಿರೂಪಾಯ ನಮಃ. ಈ ಮಂತ್ರವನ್ನು ಹೇಳ್ಕೊಳ್ಳಿ, ಕನಿಷ್ಠ ಪಕ್ಷ ಆ ಶನೈಶ್ಚರನ ಅನುಗ್ರಹ ಉಂಟಾಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ರಿ. ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.